ಸಚಿವ ಜಮೀರ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಅಧಿಕಾರಿಗಳು ಒಬ್ಬೊಬ್ಬರಾಗಿ ಈಗ ನೋಟಿಸ್ ಕೊಡೋ ಮೂಲಕವಾಗಿ ಶಾಕ್ ಕೊಡ್ತಾ ಇದ್ದಾರೆ. ಈ ಹಿಂದೆ ಸ್ಯಾಂಡಲ್ವುಡ್ನ ಸ್ವೀಟಿ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ನೋಟಿಸ್ ಕೊಡಲಾಗಿತ್ತು, ಮಾಹಿತಿಯನ್ನ ಪಡ್ಕೊಳ್ಳಲಾಗಿತ್ತು. ಇದೀಗ ಜಮೀರ್ ಮತ್ತೊಬ್ಬ ಆಪ್ತ ಸಚಿವನಿಗೆ ಸಚಿವ ಜಮೀರ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಯಾಂಡಲ್ವುಡ್ ಸ್ವೀಟಿ ಬಳಿಕ ಮತ್ತೋರ್ವರಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ರಾಧಿಕಾ ಕುಮಾರಸ್ವಾಮಿ ಬಳಿಕ ಪ್ರಭಾವಿ ಮಂತ್ರಿಗೆ ಲೋಕಾಯುಕ್ತದಿಂದ ನೋಟಿಸ್ ಹೋಗಿದೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಯಾರ ಮಂತ್ರಿ ಸಚಿವ ಜಮೀರ್ ಜೊತೆಗೆ ಹಣಕಾಸಿನ ವ್ಯವಹಾರವನ್ನ ಯಾವ ರೀತಿಯಾಗಿ ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ವಿವರಣೆ ಕೊಡುವಂತೆ ಈ ನೋಟಿಸ್ನಲ್ಲಿ ಕೊಡಲಾಗಿದ್ದು, ರಾಧಿಕಾ ಕುಮಾರಸ್ವಾಮಿ ಕೂಡ ಈ ಹಿಂದೆ ಕೊಟ್ಟಿದ್ರು. ಅವರು ಕೂಡ ನಾನು ಮನೆ ಕಟ್ಟೋ ಸಂದರ್ಭದಲ್ಲಿ ಜಮೀರ್ ಅವರಿಂದ ಸಾಲದ ರೂಪದಲ್ಲಿ ಹಣ ಪಡ್ಕೊಂಡಿದ್ದೆ ಮತ್ತು ಅದನ್ನು ನಾನು ಅವರಿಗೆ ವಾಪಸ್ ಕೊಟ್ಟಿದ್ದೀನಿ ಅನ್ನೋದರ ಬಗ್ಗೆ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಲೋಕಾಯುಕ್ತ ಅಧಿಕಾರಿಗಳಿಗೆ. ಇದೀಗ ಸ್ಯಾಂಡಲ್ವುಡ್ ಸ್ವೀಟಿಯ ಬಳಿಕ ಮತ್ತೊಬ್ಬ ರಾಜಕಾರಣಿ ಮತ್ತು ಕಾಂಗ್ರೆಸ್ನ ಸಚಿವ ಪ್ರಭಾವಿ ಮಂತ್ರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಜಮೀರ್ ಜೊತೆಗಿನ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡಿ ಅಂತ ಕೇಳಿದೆ, ದಾಖಲೆ ಸಮೇತವಾಗಿ. ಜಮೀರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದಿನೇಶ್ ಗುಂಡೂರಾವ್ ಅವರಿಗೆ ಈ ನೋಟಿಸ್ ಅನ್ನ ಕೊಡಲಾಗಿದೆ. ಇಮಿಡಿಯೇಟ್ ಆಗಿ ದಾಖಲೆಯ ಸಮೇತವಾಗಿ ನೀವು ಬಂದು ವಿವರಣೆ ಕೊಡಬೇಕು ಅಂತ. ಜಮೀರ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನೇಶ್ ಗುಂಡೂರಾವ್ಗೂ ಕೂಡ ಲೋಕಾಯುಕ್ತ ನೋಟಿಸ್ ಹೋಗಿದೆ. ಜಮೀರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದಿನೇಶ್ ಗುಂಡೂರಾವ್ಗೆ ಲೋಕಾಯುಕ್ತದಿಂದ ನೋಟಿಸ್ ಹೋಗಿದೆ. ಜಮೀರ್ ಜೊತೆ ಆರ್ಥಿಕ ವ್ಯವಹಾರ ಹೊಂದಿರೋ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಿದೆ ಲೋಕಾಯುಕ್ತ. 3-4 ವರ್ಷಗಳಿಂದ ಜಮೀರ್ ಜೊತೆ ಹಣಕಾಸಿನ ವ್ಯವಹಾರ ಇರುವುದು ಗೊತ್ತಾಗಿದೆ. ದಾಖಲೆ ಸಮೇತವಾಗಿ ವಿಚಾರಣೆಗೆ ಹಾಜರಾಗಿ ಅಂತ ಲೋಕಾಯುಕ್ತದಿಂದ ನೋಟಿಸ್ ಹೋಗಿದ್ದು, ವಿಚಾರಣೆಗೆ ಹಾಜರಾಗೋ ವಿಚಾರವಾಗಿ ಕಾಲಾವಕಾಶವನ್ನ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೋರಿದ್ದಾರೆ. ದಾಖಲೆ ಕ್ರೋಢೀಕರಿಸಲು ಸಮಯಾವಕಾಶ ಬೇಕಾಗಿದೆ, ಹಾಗಾಗಿ ನನಗೊಂದು ಸಮಯವನ್ನ ಕೊಡಿ, ನಾನು ಅದಾದ ನಂತರದಲ್ಲಿ ದಾಖಲೆ ಸಮೇತವಾಗಿ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಸಚಿವ ಜಮೀರ್ ಅಕ್ರಮ ಆಸ್ತಿ ಗಳಿಕೆ ಸಂಬಂಧಿತವಾಗಿ ಲೋಕಾಯುಕ್ತ ದಾಳಿ ನಡೆಸಿದ ಸಂದರ್ಭದಲ್ಲಿ ಅವರ ಜೊತೆಗಿನ ವ್ಯವಹಾರ ಯಾರೆಲ್ಲ ಹೊಂದಿದ್ದಾರೆ ಅನ್ನೋದರ ಲಿಸ್ಟ್ ಮಾಡಿದ್ದಾರೆ. ಹೀಗಾಗಿ ಒಬ್ಬೊಬ್ಬರಿಗೆ ನೋಟಿಸ್ ಕೊಡೋ ಮೂಲಕವಾಗಿ ಅವರ ವಿಚಾರಣೆಯನ್ನ ಮಾಡಲಾಗ್ತಾ ಇದ್ದು, ದಾಖಲೆಗಳನ್ನ ಕ್ರೋಢೀಕರಿಸುವ ಕೆಲಸವನ್ನು ಕೂಡ ಲೋಕಾಯುಕ್ತ ಮಾಡ್ತಾ ಇದೆ. ಈ ಹಿಂದೆ ಸ್ಯಾಂಡಲ್ವುಡ್ನ ಸ್ವೀಟಿ ರಾಧಿಕಾ ಕುಮಾರಸ್ವಾಮಿಗೆ ಕೊಡಲಾಗಿತ್ತು. ಮತ್ತೊಬ್ಬ ಉದ್ಯಮಿಗೂ ಕೂಡ ನೋಟಿಸ್ ಅನ್ನ ಕೊಡೋ ಮೂಲಕವಾಗಿ ವಿವರಣೆಯನ್ನ ಕೋರಲಾಗಿತ್ತು. ಇದೀಗ ಸಚಿವ ದಿನೇಶ್ ಗುಂಡೂರಾವ್ ಅವರ ಸರದಿ. ಸದ್ಯ ಅವರು ಸಮಯವನ್ನ ಕೇಳಿದ್ದಾರೆ ಅಂತ ಗೊತ್ತಾಗ್ತಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ದಿನೇಶ್ ಗುಂಡೂರಾವ್ ಅವರಿಗೆ ನೋಟಿಸ್ ಹೋಗಿದೆ. ಈ ನೋಟಿಸ್ಗೆ ಉತ್ತರ ಕೊಟ್ಟಿರುವಂತಹ ದಿನೇಶ್ ಗುಂಡೂರಾವ್ ಏನಂತ ಹೇಳಿದ್ದಾರೆ, ಎಷ್ಟು ಸಮಯಗಳ ಅವಕಾಶವನ್ನ ಕೇಳಿದ್ದಾರೆ? ದಿವ್ಯಾ, IMA ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ ಬಳಿಕ ಆ ಪ್ರಕರಣವನ್ನ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣವಾಗಿ ಲೋಕಾಯುಕ್ತದವರು ತನಿಖೆಯನ್ನ ಮಾಡಬೇಕು ಅಂತೇಳಿ ಲೋಕಾಯುಕ್ತಕ್ಕೆ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಆ ಲೋಕಾಯುಕ್ತದವರು ಈಗ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ರಾಧಿಕಾ ಕುಮಾರಸ್ವಾಮಿ ಇರ್ಬೋದು, KGF ಬಾಬು ಇರ್ಬೋದು, ಇವರೆಲ್ಲರ ವಿಚಾರಣೆ ಕೂಡ ನಡೀತಾ ಇರುತ್ತದೆ. ಯಾಕಂದ್ರೆ ಜಮೀರ್ ಅಹಮದ್ ಅವರ ಜೊತೆಯಲ್ಲಿ ಯಾವ್ಯಾವ ಲಿಂಕ್ ಅನ್ನ, ಆರ್ಥಿಕ ವ್ಯವಹಾರಗಳ ಲಿಂಕ್ ಏನಿತ್ತು ಅದಕ್ಕೆ ಮತ್ತು ಹಣದ ಟ್ರಾನ್ಸಾಕ್ಷನ್ಗಳೇನಿತ್ತು, ಟ್ರಾನ್ಸಾಕ್ಷನ್ಗಳನ್ನ ಯಾರು ಹೊಂದಿದ್ದಾರೆ ಅವರೆಲ್ಲರಿಗೂ ಕೂಡ
ನೋಟಿಸ್ ಅನ್ನು ಕೊಟ್ಟು ಅವರ ಹೇಳಿಕೆಗಳು ಜೊತೆಗೆ ಅದರ ದಾಖಲಾತಿಗಳೇನಿರುತ್ತೆ ಆ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂತ ಕೆಲಸಗಳನ್ನ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಮಾಡ್ತಾ ಇರುವಂತದ್ದು. ಅಂದ್ರೆ ಕಳೆದ 1 ವರ್ಷದಿಂದನೂ ಕೂಡ ನಿರಂತರವಾಗಿ ಇದರ ತನಿಖೆ ನಡೀತಾ ಇದೆ. ಜಮೀರ್ ಅಹಮದ್ ಅವರನ್ನ ಕಳೆದ 3 ಬಾರಿ ವಿಚಾರಣೆಗೊಳಪಡಿಸಿದ್ದಾರೆ. ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಅವರ ಬಳಿ ಇರುವಂತಹ ದಾಖಲಾತಿಗಳೇನಿತ್ತು ಆ ದಾಖಲಾತಿಗಳನ್ನ ಕೊಡಬೇಕು ಅಂತ ಹೇಳಿದ್ರು. ಜೊತೆಗೆ ಅವರ ದಾಖಲಾತಿಗಳನ್ನ ಸಬ್ಮಿಷನ್ ಅನ್ನ ಮಾಡಿದ ಬಳಿಕ ಮತ್ತು ಐಟಿ ರಿಟರ್ನ್ಸ್ ಅನ್ನ ಯಾವ್ಯಾವ ದಾಖಲಾತಿಗಳೇನಿತ್ತು ಅದನ್ನ ಕೊಟ್ಟ ಬಳಿಕ ರಾಧಿಕಾ ಕುಮಾರಸ್ವಾಮಿ ಅವರ ಜೊತೆಯಲ್ಲೂ 2.5 ಕೋಟಿಯಷ್ಟು ವ್ಯವಹಾರವನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ರಾಧಿಕಾ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ವಿಚಾರಣೆಯನ್ನ ಮಾಡಲಾಗಿತ್ತು. ಅದರ ಜೊತೆಗೆ ಈಗ ದಿನೇಶ್ ಗುಂಡೂರಾವ್ ಅವರನ್ನು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನ ಲೋಕಾಯುಕ್ತ ಪೊಲೀಸರು ಕೊಟ್ಟಿರುವಂತದ್ದು. ಅಂದ್ರೆ ಲೋಕಾಯುಕ್ತ ಪೊಲೀಸರ ತನಿಖೆಯಲ್ಲಿ ಮತ್ತು ಜಮೀರ್ ಅಹಮದ್ ಕೊಟ್ಟಿರುವಂತಹ ದಾಖಲಾತಿಗಳೇನಿತ್ತು ಆ ದಾಖಲಾತಿಗಳ ಎರಡರಲ್ಲೂ ಕೂಡ ಹಣದ ಟ್ರಾನ್ಸಾಕ್ಷನ್ಗಳೇನಿದೆ ಅಂದ್ರೆ ದಿನೇಶ್ ಗುಂಡೂರಾವ್ ಮತ್ತು ಏನು ಜಮೀರ್ ಅಹಮದ್ ನಡುವೆ ಇಬ್ಬರ ನಡುವೆ ಆರ್ಥಿಕ ವ್ಯವಹಾರಗಳಿದ್ದಾವೆ ಮತ್ತು ಹಣದ ಟ್ರಾನ್ಸಾಕ್ಷನ್ಗಳಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿರುವಂತದ್ದು. ಆ ಮಾಹಿತಿಗಳನ್ನ ಕಲೆ ಹಾಕ್ಲಿಕ್ಕೆ ಅಂದ್ರೆ ಅಕ್ರಮ ಆಸ್ತಿ ಗಳಿಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರು ಹಣದ ಟ್ರಾನ್ಸಾಕ್ಷನ್ಗಳು ಯಾವ್ದಾವ್ದು ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಕ್ರೋಢೀಕರಿಸಬೇಕಾಗುತ್ತೆ. ಜೊತೆಗೆ ಅಕ್ರಮ ಆಸ್ತಿ ಎಷ್ಟು ಸಂಪಾದನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಕನ್ಫರ್ಮೇಶನ್ ಮತ್ತು ಒಂದು ಕನ್ಕ್ಲೂಷನ್ಗೆ ಬರೋ ಹಿನ್ನೆಲೆಯಲ್ಲಿ ದಿನೇಶ್ ಗುಂಡೂರಾವ್ ಅವರ ಬಳಿ ಈಗ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ದಾಖಲೆ ಸಮೇತ ನೀವು ವಿಚಾರಣೆಗೆ ಹಾಜರಾಗಿ ಅಂತೇಳಿ ದಿನೇಶ್ ಗುಂಡೂರಾವ್ಗೆ ಹೇಳಿದ್ದಾರೆ. ಆದ್ರೆ ದಿನೇಶ್ ಗುಂಡೂರಾವ್ ಅವರು ಅವರ ಬಳಿ ಇರುವಂತದ್ದು ಅಂದ್ರೆ ಜಮೀರ್ನ ನಡುವೆ ನಡೆದಿರುವಂತಹ ಆರ್ಥಿಕ ವ್ಯವಹಾರಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕ್ರೋಢೀಕರಿಸೋದಕ್ಕೆ ಒಂದಷ್ಟು ಸಮಯಾವಕಾಶಗಳನ್ನು ಕೂಡ ಕೇಳಿದ್ದಾರೆ. ಸಮಯಾವಕಾಶವನ್ನ ಪಡೆದುಕೊಂಡು ಅದಾದ ಬಳಿಕ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ರಾಧಿಕಾ ಕುಮಾರಸ್ವಾಮಿ, ಕೆಜಿಎಫ್ ಬಾಬು ಇವರಿಬ್ಬರಿಗೂ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ನಡೆಸಿದಂತಹ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೂ ಕೂಡ ನೋಟಿಸನ್ನು ಕೊಟ್ಟಿದೆ. 3-4 ವರ್ಷಗಳ ಆರ್ಥಿಕ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆ ಸಮೇತ ವಿವರಣೆ ಕೊಡಿ ಅಂತ ಕೋರಲಾಗಿದ್ದು ಸದ್ಯ ಸಮಯಾವಕಾಶವನ್ನು ಕೋರಿದ್ದಾರೆ ದಿನೇಶ್ ಗುಂಡೂರಾವ್. ಯಾವಾಗ ಅವರು ಇದೆಲ್ಲಕ್ಕೂ ಕೂಡ ದಾಖಲೆ ಸಮೇತವಾಗಿ ಉತ್ತರ ಕೊಡ್ತಾರೆ ಕಾದು ನೋಡಬೇಕು.